ನಿನಗೆ ಗೊತ್ತಿಲ್ದೇನೆ ಅದು ಯಾರು ನಿನಗೆ ಪತ್ರ ಬರ್ಬಿಡ್ತಾರೆ? ನಿನ್ನ ಅಡ್ರೆಸ್, ನಿನ್ನ ಹೆಸರು, ನಿನ್ನ ಗಂಡನ ಹೆಸರು ಎಲ್ಲಾನ ಹೆಂಗ್ ಗೊತ್ತಿರುತ್ತೆ? ಯಾರೇ ಅದು? ನಿನಗೆ ಗೊತ್ತಿಲ್ಲದೆ ಅದು ಹೆಂಗ್ ಪತ್ರ ಬಂದ್ಬಿಡುತ್ತೆ? ಯಾರ್ಯಾರೋ ನಿನಗೆ ಅದಂಗೆ ನಿನ್ನ ಅಡ್ರೆಸ್ಸಿಗೆ ನಿನ್ನ ಈ ಪತ್ರ ಯಾರೇ ಬರೀತಾರೆ? ನನಗೇನಮ್ಮ ಗೊತ್ತು ಯಾರು ಬರ್ದೇವ್ರೆ ಏನಕ್ಕೆ ಬರ್ದೇವ್ರೆ ಅಂತಾನ? ನನಗೇನು ಗೊತ್ತು? ನೀನು ಒಳ್ಳೆ ನನ್ನ ಚೆನ್ನಾಗಿ ಕೇಳ್ತೀಯಲ್ಲ, ನೀನು ನನ್ನ ಮೇಲೆ ಅನುಮಾನ ಪಡ್ತೀಯಾ? ಅನುಮಾನ ಅಲ್ಲ ಕಣೆ, ಹಿಂಗ್ ಪತ್ರ ಬಂದೈತೆ ಅಂದ್ರೆ ಎಂತರ್ಗಾದ್ರೂ ಅನುಮಾನ ಬಂದೇ ಬರುತ್ತೆ. ಇವಳೆ ಏನೋ ಮಾಡವಳೆ ಅಮ್ಮಂಗೆ. ಅಲ್ಲ ಜಯಮ್ಮ ಮೊದ್ಲೇ ಇಂಥದ್ದು ಏನಾರ ಸಿಕ್ಕರೆ ಸಾಕು ಅಂತಾನ ಕಾಯ್ತಿದ್ಲು, ಅಂತದ್ರಾಗೆ ಇಂಥ ಎಡವಟ್ಟೆಲ್ಲ ಮಾಡ್ಕೊಂಡಿದ್ಯಲ್ಲೇ. ಅಯ್ಯೋ ನಿನ್ ಬುದ್ಧಿಗಿಷ್ಟು. ನಿನ್ನ ಗಂಡ ಎಷ್ಟು ಒಳ್ಳೆಯವನು ನೋಡು, ಅವನಿಗೂ ಇವಾಗ ನಿನ್ ಮೇಲೆ ಅನುಮಾನ ಶುರುವಾಗೈತೆ. ಇನ್ ಮೇಲೆ ನಿನ್ ಸಂಸಾರ ಹೆಂಗೆ ಅಂತಾನ ಇಲ್ಲಿ ಊರಿನ ಜನ ಎಷ್ಟು ಆಡ್ಕೊಂತಾರೆ ಗೊತ್ತಾ? ರಂಗಮ್ಮನ ಮಗಳು ಯಾವನ್ ಜೊತೆನೂ ಓಡಾಡ್ತಾಳಂತೆ, ಅದಕ್ಕೆ ಗಂಡ ಒಯ್ದು ಒಡೆದು ಮನೆ ಬಿಟ್ಟು ಓಡ್ಸೇವನೆ, ತೋರ್ ಮನೆ ಕಳ್ಸೇನೆ ಅಂತಾನೆ ಎಲ್ಲ ಆಡ್ಕೊಂತಾರೆ. ಏನ್ ಮಾಡೋದು? ನಿಮ್ಮ ಅಪ್ಪಗೇನೋ ವಿಷಯ ಗೊತ್ತಾದ್ರೆ ಅಯ್ಯಪ್ಪ ಇನ್ನು ಹೆಂಗೆ ಎಗರಾಡುತ್ತೋ ಏನೋ. ನೆನ್ನೆ ಬಂದವಳು ನನ್ನ ಮಗಳು ಏನಾಗೈತಿ ಅಂತಲೂ ಕೇಳಿದ್ರು ತಾಯಿ ಮಗಳು ಇಬ್ಬರು ಉಸಿರೇ ಬಿಡ್ತಾ ಇಲ್ಲ. ಯಾಕೋ ಕಣ್ಣೀರು ಹಾಕ್ತಲೇ ಇದ್ದಾಳೆ, ಬಂದಾಗಿಂದ ನೋಡ್ತಲೇ ಇದ್ದೀನಿ. ಏನು ಏನು ಅಂತ ಕೇಳಿದ್ರೆ ಹೇಳ್ತಾ ಇಲ್ಲ. ಇರು ಸರಿಯಾಗಿ ಜೋರು ಮಾಡ್ಕೊಳ್ಳಿದ್ರೆ ಅವರೇ ಬಾಯಿ ಬಿಡ್ತಾರೆ. ಇವಳೆ ಏನಾಯ್ತೆ ಅವಳಿಗೆ? ನಾನು ನೋಡ್ತಲೇ ಇದ್ದೀನಿ ಎನ್ನೆ ದಿವಸ ಬಂದಾಗಿಂದನ ಯಾಕೋ ಸಪ್ಪುಗೆ ಕೂಕೊಂಡವಳೆ. ಯಾಕೆ ಅಂತ ಕೇಳಿದ್ರೆ ಹೇಳಂಗಿಲ್ಲ. ಏನಾಯ್ತು ಅದೇನು ಅಂತನ ಸರಿಯಾಗಿ ಬಾಯಿ ಬಿಟ್ಟು ಹೇಳ್ರಿ. ಏನೂ ಇಲ್ಲ ಬಿಡ್ರಿ, ಅವಳಿಗೆ ಏನೋ ಹುಷಾರಿಲ್ವಂತೆ, ಅದಕ್ಕೆ ನೀವು ಹೋಗ್ರಿ, ನಡೀರಿ ಊಟ ಮಾಡೋಗ್ರಿ, ಇಟ್ಕೊಂಡು ಊಟ ಮಾಡ್ರಿ, ಬರ್ತೀವಿ ನಾವು. ಅದೇನಾಯ್ತು ಅಂತಾನ ಬೊಗಳ್ರಿ ಸುಮ್ಮನೆ. ನಾಟಕ ಮಾಡಬೇಡ್ರಿ ಅದು ಇದು ಅಂತಾನ. ಇವಳೇನೋ ಜಗಳ ಗಿಗಳ ಮಾಡ್ಕೊಂಡು ಬಂದಿರಂಗೆ ಕಾಣ್ತಾಳೆ ಗಂಡನ ಜೊತೆಗೆ. ನೆನ್ನೆಯಿಂದ ನಾನು ನೋಡ್ತಾ ಇದ್ದೀನಿ, ಗುಸು ಗುಸು ಪಿಸು ಪಿಸು ಮಾತಾಡ್ತೀರಾ ಇಬ್ರು. ಏನಾಯ್ತು ಹೇಳಮ್ಮ ಶ್ರೀದೇವಿ? ಏನು ಅಂತ ಹೇಳು. ಹೇಳ್ತಿರೋ ಏನು ತಗ್ಗುದೊಂದು ಬಾಸನ ಹೇಳಿ. ನೀನಾದ್ರೂ ಏನು ಮಾಡ್ಕೊಂಬಂದಿದ್ದಾಳೆ? ಏನು ಕಿತಾಪತಿ ಮಾಡ್ಕೊಂಬಂದಿದ್ದಾಳೆ ಗಂಡನ ಮನೆಗೆ ಅಂತಾನ? ಅದು ಅದು ಗಂಡನ ಜೊತೆ ಜಗಳ ಮಾಡ್ಕೊಂಡು ಬಂದಿದ್ದಾಳೆ, ಅದಕ್ಕೆ ಗಂಡ ಏನೋ ನೀನು ತವ್ರ ಮನೆಗೆ ಹೋಗು ಅಂತಾನ ಆ ಜಯಮ್ಮನು ಗಂಡನು ಇಬ್ರು ಸೇರಿ ತವ್ರ ಮನೆಗೆ ಕಳ್ಸಿದ್ದಾರೆ. ಅದಕ್ಕೆ ಇದನ್ನ ನಿನ್ನ ಹತ್ರ ಹೇಳಿಲ್ಲ ಅಷ್ಟೇ, ನೀನು ಬೈತೀಯ ಅಂತಾನ. ಜಗಳ ಎಲ್ಲರ ಮನೆಗೂ ಇದ್ದಿದ್ದೇನೆ ಗಂಡ ಹೆಂಡತಿ ಅಂದಮೇಲೆ. ಅದಕ್ಕೋಸ್ಕರ ಮನೆ ಬಿಟ್ಟು ಕಳಿಸ್ತಾರ? ಏನಂತ ಜಗಳ ಮನೆ ಬಿಟ್ಟು ಕಳ್ಸೋಂಥದ್ದು? ಏನು ತಪ್ಪು ಮಾಡ್ದಮ್ಮ ನೀನು? ಅದೇನು ಇಲ್ಲ, ಸುಮ್ಮನೆ ಏನೋ ಜಗಳ ಅಷ್ಟೇನೆ, ಏನು ತಪ್ಪು ಮಾಡಿಲ್ಲ, ಹೋಗು ನೀನು. ಅದೇನು ಅಂತಾನ ನಿಜ ಹೇಳ್ರಿ ನನ್ನ ಹತ್ರನು. ನಾನು ಒಂದಿಷ್ಟು ತಿಳ್ಕೊಂತೀನಿ ಏನಾಗ್ತೈತೆ ಮನೆಗೆ ಏನು ಅಂತಾನ. ಅಲ್ಲಿ ಹೆಂಗಸರು ಒಂದು ತರ್ತರ ಮಾತಾಡ್ತಾ ಇದ್ರಂತೆ. ಯಾರೋ ಕೇಳ್ತಾ ಇದ್ರು ನಿನ್ನ ಮಗಳು ಏನೋ ಇನ್ನೊಬ್ಬನ ಜೊತೆಗೆ ಏನೋ ಸಂಬಂಧ ಇಟ್ಕೊಂಡವಳಂತೆ, ಅದಕ್ಕೆ ಗಂಡನ ಜೊತೆಗೆ ಜಗಳ ಮಾಡ್ಕೊಂಡು ಬಿಟ್ಟು ಬಂದವಳಂತೆ ಅಂತಾನ ಯಾರೋ ಹೆಂಗಸರು ಕೇಳ್ತಾ ಇದ್ರು ಅಲ್ಲಿ. ಯಾರು ಯಾರು ಕೇಳ್ತಾ ಇದ್ರು? ಯಾರಾದ್ರೂ ಆಗ್ಲಿ, ಈಗ ಅದು ನಿಜಾನೋ ಸುಳ್ಳು ಅಂತನ ಹೇಳು. ಹಳ್ಳಿ ಕಟ್ಟೆತಾಗೆ ಗಂಡಸರು ಕೇಳ್ತಾರೆ ನನ್ನ. ನಮ್ಮ ಅಯ್ಯಮ್ಮ ಹಿಂಗೆ ಹೇಳ್ತಿದ್ಲು, ನಿನ್ನ ಮಗಳು ಏನೋ ಏನೋ ಇನ್ನೊಬ್ಬ ಹುಡುಗನ ಜೊತೆ ಓಡಾಡ್ತಾಳಂತೆ, ಅದಕ್ಕೆ ಗಂಡ ಜಗಳ ಮಾಡಿ ಮನೆ ಬಿಟ್ಟು ಕಳ್ಸವನಂತೆ ಅಂತಾನ ಕೇಳ್ತಾರೆ. ನಮ್ಮ ಮನೆಗೆ ಮಾತಾಡ್ತಿದ್ರು ಹೆಂಗಸರು ಅಂತಾನ. ಅದಕ್ಕೆ ನನಗೆ ಸಿಟ್ಟು ಬಂತು, ಬಂದೆ ಕೇಳೋಣ ಅಂತಾನ. ಏನು ಅಂತಾನ ಹೇಳ್ರಿ, ನಿಜಾನ? ಏನಮ್ಮ ಶ್ರೀದೇವಿ ಇಂಥ ಕೆಲಸ ಎಲ್ಲ ಮಾಡ್ತಿದ್ದ ನೀನು? ಅಯ್ಯೋ ಅಪ್ಪ, ಅದೆಲ್ಲ ಸುಳ್ಳಪ್ಪ, ಅದೆಲ್ಲ ಸುಳ್ಳು. ನಾನು ಆ ಥರ ಮಾಡೇ ಇಲ್ಲ. ನನಗೆ ಯಾವ ಹುಡುಗನೂ ಪರಿಚಯ ಇಲ್ಲ, ಏನೂ ಇಲ್ಲ. ಆ ಪತ್ರ ಒಂದು ಬಂದೈತೆ ಅಷ್ಟೇನೆ. ಅದು ಯಾರು ಬರೆದ್ರು ಏನು ಯಾಕೆ ಬರೆದ್ರು ಅಂತಲೂ ಗೊತ್ತಿಲ್ಲ, ಅದ್ರಾಗ ಹೆಸರೂ ಇಲ್ಲ. ಅಲ್ಲ, ನನ್ನ ಮಗಳು ನಿನ್ನೆ ಸಾಯಂಕಾಲ ಬಂದ್ಲು, 6 ಗಂಟೆ ಆಲೆ, ಒಂದು ಸ್ವಲ್ಪ ಮೊಗ್ಗತ್ಲಾಗಿತ್ತು. ಇಷ್ಟು ಬೇಗ ಆಲೇನೆ ನಮ್ಮೂರಿನ ಹೆಂಗಸರಿಗೆ ವಿಷಯ ಗೊತ್ತಾಗ್ಬಿಡ್ತಾ? ಅಯ್ಯೋ 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 ಅಯ್ಯೋ, ಇದನ್ನೆಂತ ಹೆಂಗಸರು ಏನು ಕತ್ಯ. ಒಂದೇಟಿ ಯಾರ ಮನೆಗೆ ಏನಾನ ಸಮಸ್ಯೆ ಐತೆ, ಇಂಥ ಏನಾನ ಜಗಳ ಮಾಡ್ಕೊಂತ ಅವ್ರ ಮನೆಗೆ ಬಂದೇವ್ರೆ ಮಗಳು ಅಂತಂದ್ರೆ ಸಾಕು, ಊರಿನ ಜನಗಳು ಹಬ್ಬ ಮಾಡ್ತವೆ, ಎಲ್ಲರಿಗೂ ಹೇಳ್ಕೊಂಡು ತಿರ್ಗಾಡ್ಕೊಂಡು. ಎಂಥ ಜನಗಳು ಏನು ಕತ್ಯ. ಮತ್ತೆ ಬಿಡ್ತಾರಾ ಇಂಥ ವಿಷಯ ಅಂದರೆ? ಊರ್ದು ಮುಗ್ತಾರೆ ಹೆಂಗಸರು. ಕೂಲಿ ಹೋಗಿತ್ತಾಗೋ, ನಿಂತಿತ್ತಾಗೋ, ಕುಂತಿತ್ತಾಗೋ, ಬಟ್ಟೆ ಒಗಿತಾಗ್ಲು, ನೀರು ಹಿಡಿಯತ್ತಾಗೋ ಎಲ್ಲ ತಗೋನು ಇದೇ ವಿಷಯ ಮಾತಾಡ್ತಾ ಇದ್ದಾರಂತೆ. ಅಲ್ಲಿ ಹಳ್ಳಿ ಕಟ್ಟೆತಾಗ ನಾನು ಕುತ್ಕೊಂಡಿದ್ರೆ ನನಗೆ ಕೇಳ್ತಾ ಇದ್ದಾರೆ ಎಲ್ಲಾನ. ನಿನ್ನ ಮಗಳು ಏನು ಗಂಡನ ಬಿಟ್ಟು ಬಂದೇವಳಂತಲ್ಲ ಅಂತಾನ. ಹಾಳಾದ್ ಮುಂಡೇರು, ಇಂಥ ವಿಷಯ ಸಿಕ್ಕಿದ್ರೆ ಸಾಕು ಅಂತಾನ ಕಾಯ್ತಿರ್ತಾವೇನಪ್ಪ ಹೆಂಗಸರು. ಮತ್ತೆ ಇನ್ನೇನು ಮಾಡ್ತಾರೆ ಇಂಥದ್ದು ಮಾಡ್ಕೊಂಬಂದ್ರೆ? ಅಯ್ಯೋ ರೀ, ನೀವು ಹಿಂಗೆ ಮಾತಾಡ್ತೀರಾ? ಅವಳು ಏನು ತಪ್ಪು ಮಾಡಿಲ್ವಂತೆ, ಅದು ಯಾರು ಅಂತಾನು ಗೊತ್ತಿಲ್ವಂತೆ. ಅದು ಎಲ್ಲಿಂದ ಬಂತ ಪತ್ರ ಏನೋ, ಅವಳಿಗೆ ಗೊತ್ತಿಲ್ಲದೆ ಬಂದಿರೋದು. ಅದು ಯಾರೋ ಬೇಕು ಅಂತಾನ ಇವಳು ಸಂಸಾರ ಹಾಳು ಮಾಡಕ್ಕೆ ಮಾಡಿರ್ಬೇಕು ಅಂತ ಅನ್ಸುತ್ತೆ. ಅದ್ಯಾರು ಹೆಂಗೆ ಮಾಡ್ತಾರೆ, ಯಾರು ಹೆಂಗೆ ಮಾಡ್ತಾರೆ ಅಂತಾನ? ನಡಿಯಲ್ಲಿ ನಾನು ಕೇಳ್ತೀನಿ. ಅಯ್ಯೋ ಹೌದಪ್ಪ, ಯಾರು ಮಾಡಿದಾರ ಗೊತ್ತಿಲ್ಲ ನನಗೆ. ಯಾರನ್ನು ಅಂತ ಕೇಳೋದು ಹೋಗಿ? ಅದ್ರಾಗ ಏನು ಅಡ್ರೆಸ್ಸು ಇಲ್ಲ, ಎಂಥದ್ದು ಇಲ್ಲ, ಹೆಸರು ಇಲ್ಲ, ಯಾವ ಊರಂತನೂ ಇಲ್ಲ. ಯಾರನ್ನು ಹೋಗಿ ಕೇಳೋದು ಯಾರು ಬರ್ದಿದ್ದಾರೆ ಅಂತಾನ?
ನೀನೇ ಏನೋ ಕಿತಾಪತಿ ಮಾಡಿರ್ತೀಯ, ಅದಕ್ಕೆ ಯಾವನೋ ಬರ್ದೇವನೆ ಪತ್ರನ ನಿನ್ನ ಗಂಡನ ಕೈ ಸಿಕ್ಕಿ ಅವನು ನಿನ್ನ ಉಗಿದು ಓಡಿಸವನೆ ನಿನಗೆ. ಏನೋ ಒಬ್ಬಗಳು ಅಂತ ನಾ ಪ್ರೀತಿಯಿಂದ ಬಳಸಿದ್ಕೆ ಇಂಥ ಕೆಲಸನ ಮಾಡೋದು. ನಾಚಿಕೆ ಆಗಬೇಕು ನಿನಗೆ. ನೀನು ಇಷ್ಟಪಟ್ಟು ಮದುವೆ ಆಗಿದ್ದೆ ತಾನೇ ಅವನ್ನ, ಅಂತ ಹಂಗಿದ ಮೇಲೆ ಇನ್ನೊಬ್ಬನ ಸವಸ ಯಾಕೆ ಬೇಕು ನಿನಗೆ? ಅಯ್ಯೋ ಅಪ್ಪ, ನಾನು ಮಾಡಿಲ್ಲ ಕಣಪ್ಪ, ಯಾಕೆ ಹಂಗ ಆಡ್ತಾ ಇದ್ಯಾ? ಅಲ್ಲ, ನಾನು ಇಷ್ಟಪಟ್ಟು ಮದುವೆ ಆಗಿದ್ದೇನೋ ನಿಜ, ಆದ್ರೆ ನಾನು ಇನ್ನೊಬ್ಬನ ಯಾವನ್ನು ಇಷ್ಟಪಡಲ್ಲ, ನನ್ನ ಗಂಡನ್ ಬಿಟ್ರೆ. ಇದ್ರಲ್ಲಿ ಏನೋ ಕಿತಾಪತಿ ಐತೆ, ಯಾರೋ ಏನೋ ನಮ್ಮ ಸಂಸಾರ ಹಾಳು ಮಾಡಕ್ಕೆ ಈ ತರ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅಣ್ಣ ಸುಮ್ನಿರು, ನಿನ್ ಮಗಳ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಯಾಕಂಗ್ ಬೈತಾ ಇದ್ಯಾ ಹುಡುಗಿನ? ಮೊದ್ಲೇ ಪಾಪ ಗಂಡನು ಅತ್ತೆನೂ ಸೇರ್ಕೊಂಡು ಮನೆ ಬಿಟ್ಕೊಳ್ಸೇ ಅಂತ ಅವಳು ಅಳ್ತಾ ಕೂತ್ಕೊಂಡವಳೆ, ನೀನ್ ಅದ್ರಾಗ ಹಿಂಗ್ ರೇಗಾಡ್ತಾ ಇದೆಯಲ್ಲ. ಒಂದ್ ಸ್ವಲ್ಪ ತಾಳ್ಮೆ ಇರ್ಲಿ. ಏನು ತಾಳ್ಮೆ ಬಿಡಮ್ಮ ಭಾಗ್ಯಮ್ಮ, ಇಂಥ ಮಕ್ಕಳು ಯಾಕೆ ಬೇಕು ಹೇಳು? ತಂದೆ ತಾಯಿಗಳಿಗೆ ಹೆಸರು ತರಬೇಕು, ಅದು ಬಿಟ್ಬಿಟ್ಟು ಇಂಥ ಮನ ಮರ್ಯಾದೆ ಹೋಗೋಂಥ ಕೆಲಸ ಮಾಡಬಾರ್ದು ಬಿಡು. ಅಯ್ಯೋ ಅಣ್ಣ, ಈಗ ಅವಳು ಮಾಡಿದಾಳೆ ಎಂಬಕ್ಕೆ ಏನ್ ಸಾಕ್ಷಿ ಐತಿ ಹೇಳು? ಏನ್ ಸಾಕ್ಷಿ ಐತೆ? ಇನ್ನೇನು ಸಾಕ್ಷಿ ಬೇಕು? ಯಾವನ ಪತ್ರ ಬರ್ದೇವನಂತಲ್ಲ ಇವಳ ಹೆಸರಿಗೆ, ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತಾನೆ. ಅಯ್ಯೋ, ಯಾರು ಬರ್ದೇವ್ರೆ ಏನು ಅಂತ ನಂಗೆ ಗೊತ್ತಿಲ್ಲ. ಈಗ ಆ ಪತ್ರನ ನಾನು ಬರೆದ್ರು ನಿನಗೆ ಬರಿಬೋದು, ನಾನು ನನ್ನ ಹೆಸರು ಬರಿದಂಗೆ. ಅವಾಗ ನೀನು ಗುದ್ದಾಡಿದ್ರೆ ಹೆಂಗ್ ಸರಿ ಆಗುತ್ತೆ ಹೇಳು? ಯಾರೋನ ಸಂಸಾರ ಹಾಳು ಮಾಡಕ್ಕೆ ಈ ತರ ಪತ್ರ ಬರ್ದಿರ್ಬೇಕು ಅನ್ಸುತ್ತೆ. ಸುಮ್ನಿರು, ಶ್ರೀದೇವಿ ಎಂತವಳು ಅಂತ ನಮ್ಗೆಲ್ಲರಿಗೂ ಗೊತ್ತು. ಯಾರೋ ಏನೋ ಮಾತಾಡ್ತಾರೆ ಅಂತೇಳಿ ನೀನ್ ಯಾಕೆ ಅವಳು ಬೈತಾ ಇದ್ಯಾ? ನೀನೇ ಹಿಂಗ್ ಬೈದ್ರೆ ಅವಳು ಎಲ್ಲಿಗೆ ಹೋಗ್ಬೇಕು? ನೋಡ್ ಬಗ್ಗೆ ಕಯ್ಯ, ನಮ್ಮಮ್ಮ ಇನ್ನು ನಮ್ಮ ಅಪ್ಪಗೂ ನನ್ನ ಮೇಲೆ ನಂಬಿಕೆನೇ ಇಲ್ಲ, ನಾನು ಹೇಳಿದ್ರು ನಂಬ್ತಾನೆ ಇಲ್ಲ. ಶ್ರೀದೇವಿ, ನೀನ್ ಎಂತವಳು ಅಂತ ನಮಗೆ ಚೆನ್ನಾಗಿ ಗೊತ್ತೈತೆ, ಸುಮ್ನಿರು. ನೀನ್ ಅಳಕ್ ಹೋಗ್ಬೇಡ. ಅದು ಯಾರಿಂತ ಕೆಲಸ ಮಾಡ್ಯವ್ರೆ ಅಂತಾನ ಹೆಂಗಾದ್ರೂ ಮಾಡಿ ಕಂಡಿಡಿ ಹೇಳ್ತೀನಿ. ಏನಾನ ಒಂದು ಉಪಾಯ ಮಾಡಿ ಅದು ಯಾರು ಪತ್ರ ಬರ್ದಿದ್ದಾರೆ ಅಂತಾನ. ಸುಮ್ಮನೆ ನೀನು ಅಳ್ತಾ ಕುತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಈ ಸಮಸ್ಯೆನ ಹೆಂಗ್ ಬಗೆಹರಿಸೋದು ಅಂತ ಯೋಚನೆ ಮಾಡು. ನೀನು ಓದಿರೋಳಾಗಿದ್ಯಾ. ಅಯ್ಯೋ, ಸಮಸ್ಯೆ ಬಗೆಹರಿಸಬೇಕು ಅಂದ್ರೆ ಅದು ಹೆಂಗೆ ಗೊತ್ತಾಗುತ್ತೆ ಭಾಗ್ಯಮ್ಮ? ಹೇಳು, ಅದು ಹೆಂಗ್ ಕಂಡಿಡಿಯೋದು? ಅದು ಹೆಂಗೆ ಅಂದ್ರೆ ನಾನು ಏನ್ ಕೇಳ್ತೀಯಮ್ಮ, ಇದಕ್ಕೆ ಗುಂಡಜ್ಜಿನೋ ಇಲ್ಲ ಲಸ್ಮಕ್ಕನೋ ಏನಾನ ಕೇಳಬೇಕು. ಲಸ್ಮಕ್ಕುಗೆ ಇಂಥ ವ್ಯಾತ್ರವನಾದ್ರೆ ಗೊತ್ತಾಗುತ್ತೆ. ನೋಡೋಣ ಇರು, ಲಸ್ಮಕ್ಕನ ಕರ್ಕೊಂಬತ್ತೀನಿ ಇಲ್ಲಿಗೆ. ಅವಳು ಅದೇನಾನ ಒಂದು ಉಪಾಯ ಮಾಡಿ ಆ ಪತ್ರ ಯಾರು ಬರ್ದಾರೆ ಅಂತ ಕಂಡಿಡಿಯಕ್ಕೆ ಏನಾನ ಪ್ಲಾನ್ ಏನಾನ ಹೇಳ್ತಾಳೇನೋ ನೋಡೋಣ. ನಾನು ಹೋಗಿ ಲಸ್ಮಕ್ಕನ್ ಕರ್ಕೊಂಬತ್ತೀನಿ. ನೀವಿಬ್ರು ಅವಳನ್ನ ಬೈಯಕ್ ಹೋಗ್ಬೇಡ್ರಿ. ನೀವು ಬೈದು ಅಂತ ಬೇಜಾರು ಮಾಡ್ಕೊಂಡು ಅವಳಿಗೆ ಏನಾನ ಹೆಚ್ಚು ಕಮ್ಮಿ ಮಾಡ್ಕೊಂಡಾತ ಇರಾಳ ಮಗಳು. ಅಲ್ಲ ಕಣ್ಭಾಗ್ಯಮ್ಮ, ಈಗ ಜನಗಳು ಎಲ್ಲರೂ ಇದೇ ಸತ್ಯ ಅಂತ ಮಾತಾಡ್ತಾರೆ ತಾನೇ. ಇವಳು ಮಾತು ಯಾರು ನಂಬ್ತಾರೆ ಹೇಳು? ಅದೇ ಕಣಣ, ಸುಳ್ಳು ಎಲ್ಲಾರ್ಗು ಇಷ್ಟ ಆಗುತ್ತೆ, ಸತ್ಯ ಯಾರಿಗೂ ಇಷ್ಟ ಆಗಲ್ಲ. ಸತ್ಯ ಹೊರಗೆ ಬಂದ್ಮೇಲೆ ಅವಾಗ ನಿನ್ನ ಮಗಳ ಬಗ್ಗೆ ಒಳ್ಳೇದು ಮಾತಾಡ್ತಾರೆ, ನೀನು ಯಾರ್ಯಾರೋ ಮಾತಾಡ್ತಾರೆ ಅಂತ ಅವಳನ್ನ ಬೈಯಕ್ ಹೋಗ್ಬೇಡ. ಸ್ವಲ್ಪ ಸಮಾಧಾನದಿಂದ ಇರು. ಶ್ರೀದೇವಿ, ನೀನ್ ಕಣ್ಣೀರ್ ಹಾಕ್ಬೇಡ, ಸುಮ್ಮನಿರಮ್ಮ ನೀನು. ನಾನು ಹೋಗಿ ಲಸ್ಮಕ್ಕೋಗಿ ಹೇಳ್ತೀನಿ, ನೋಡೋಣ ಅವಳು ಏನಾನ ಒಂದು ಉಪಾಯ ಮಾಡ್ತಾಳೆ. ಆ ಪತ್ರನ ಯಾರು ಬರ್ದಾರೆ ಅಂತ ಕಂಡಿಡಿಯಕ್ಕೆ ಏನಾನ ಹೇಳ್ತಾಳೇನೋ ನಾನು ಕೇಳ್ತೀನಿ. ಗುಂಡಜ್ಜಿನೋ ಬಾನುನೋ ಇನ್ಯಾರನ್ನ ಬುದ್ಧಿವಂತರನ್ನ ಕೇಳೋಣ, ಸುಮ್ಮನಿರು. ಅಳಕ್ ಹೋಗ್ಬೇಡ. ಅದೇನ್ ಮಾಡ್ತೀಯೋ ಏನೋ ಭಾಗ್ಯಮ್ಮ, ಆದಷ್ಟು ಬೇಗ ಅದು ಯಾವನ್ ಪತ್ರ ಬರ್ದೇವನೆ ಅದು ನಿಜಾನ ಸುಳ್ಳು ಅಂತನ ಗೊತ್ತಾಗ್ಬೇಕು. ಅಷ್ಟೇನೆ ರಂಗಕ್ಕಯ್ಯ, ನೀನೇನ್ ಚಿಂತೆ ಮಾಡ್ಬೇಡ, ಸುಮ್ಮನಿರು. ನಿನ್ ಮಗಳು ತಪ್ಪು ಮಾಡೋಳಲ್ಲ, ನೀನ್ ಅವಳು ಬೈಯಕ್ಕೂ ಹೋಗ್ಬೇಡ. ನೀ ಅಪ್ಪಗೂ ಹೇಳಿ ವಣ್ಣಯ್ಯಗೂ, ಅಣ್ಣ ನೀನು ಬೈಬೇಡ, ಹೋಗ್ರಿ ಒಳಕ್ಕೆ. ಸುಮ್ಮನೆ ಯಾರ್ಯಾರೋ ಏನೇನೋ ಮಾತಾಡ್ತಾರಂತ ನೀವ್ ಯಾಕೆ ಅವಳನ್ನ ಬೈತೀರ? ನೋಡ್ದ, ಕೇಳಿಸ್ಕೊಂಡ? ಅವು ಭಾಗ್ಯ ಮುಗಿರೋವಷ್ಟು ನಂಬಿಕೆ ನಿನ್ನ ಮಗಳ ಮೇಲೆ ನಿನಗೆ ಇಲ್ಲ. ನಡಿ ಒಳಕ್ಕೆ. ಮತ್ತೇನೇ ಮಾಡೋದು? ನನ್ನ ಮಗಳ ಬಗ್ಗೆ ಒಬ್ಬೊಬ್ರು ಒಂದೊಂದು ಥರ ಹೇಳಿದ್ರೆ ನನಗೆ ಸಿಟ್ಟು ಬರ್ದಂಗಿರುತ್ತಾ? ಅದಕ್ಕೆ ಹಂಗೆ ಮಾತಾಡಿದೆ. ಅಮ್ಮಣಿ, ಬೇಜಾರು ಮಾಡ್ಕೋಬೇಡ, ಸಮಾಧಾನ ಮಾಡ್ಕೊ. ಏನು ಮಾಡೋಕ್ಕಾಗುತ್ತೆ? ನಡಿ, ಊಟ ಮಾಡಿ ನಡಿ. ನನಗೆ ಊಟ ಬೇಡ, ಏನು ಬೇಡ, ನೀವು ಹೋಗಿ ಊಟ ಮಾಡೋಗಪ್ಪ. ಅಯ್ಯೋ, ನಾನು ಬೈದೆ ಅಂತ ಬೇಜಾರು ಮಾಡ್ಕೊಂಡ? ಏನು ಮಾಡೋದಮ್ಮ, ಸಿಟ್ಟಿಗೆ ಹಂಗೆ ಮಾತಾಡಿದೆ, ಮರ್ಯಾದೆ ಹೋಯ್ತಲ್ಲ ಅಂತನ ಬೇಜಾರು ಮಾಡ್ಕೋಬೇಡ. ನಡಿಯಮ್ಮ, ಊಟ ಮಾಡೋಣ. ನಡಿ. ನಿನ್ನ ಮೇಲೆ ನನಗೆ ನಂಬಿಕೆ ಐತೆ, ನನ್ನ ಮಗಳ ಮೇಲೆ. ಸಮಾಧಾನ ಮಾಡ್ಕೊಳ್ಳಿ ಅಮ್ಮಣಿ. ನಡಿ, ಊಟ ಮಾಡೋಣ. ಸರಿ, ಆಯ್ತು, ನಡಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.